ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ ನಾರಾಯಣ್ ಮತ್ತು ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದಂಥವರು ಅವರ ಸೊಸೆ. ಕಾರಣ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವ ಆರೋಪ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆರೋಪದಡಿ ಕೇಸ್ ನೀಡಲಾಗಿದೆ ಅಥವಾ ದೂರು ಕೊಡಲಾಗಿದೆ. ಮಾವ ಎಸ್ ನಾರಾಯಣ್ ಪತಿ ಪವನ್ ವಿರುದ್ಧ ಪವಿತ್ರ ದೂರು ದಾಖಲು ಮಾಡಿದ್ದಾರೆ. ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಆರೋಪ ಇದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ ನಾರಾಯಣ್ ಕರ್ನಾಟಕದ ಅತ್ಯಂತ ಖ್ಯಾತ ಚಲನಚಿತ್ರ ನಿರ್ದೇಶಕ. ಅವರ ಮಗ ಪವನ್ ಕೂಡ ನಟನಾಗಿ ಕೆಲವು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದಂಥವರು. 2021ಕ್ಕೆ ಅವರ ಮದುವೆ ಆಗಿತ್ತು. ಕೇವಲ 4 ವರ್ಷಗಳಲ್ಲಿಯೇ ಇದೀಗ ವರದಕ್ಷಿಣೆ ಕಿರುಕುಳದ ಆರೋಪವನ್ನು ಹೊತ್ತಿದ್ದಾರೆ. ಹೌದು, 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಮತ್ತು ಪವಿತ್ರ ಮದುವೆಯಾಗಿತ್ತು. ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆ ಖರ್ಚು ಇದೆಲ್ಲವನ್ನು ಕೂಡ ನಾವು ವ್ಯಯ ಮಾಡಿದ್ದೇವೆ ಅನ್ನೋದು ಪವಿತ್ರ ದೂರು. ಓದಿರದ ಕಾರಣ ಕೆಲಸ ಇಲ್ಲದೆ ಪವನ್ನ ಮನೆಯಲ್ಲೇ ಇದ್ದರು. ಪವನ್ ಓದಿರಲಿಲ್ಲ. ಆರ್ಥಿಕ ಸಂಕಷ್ಟದ ಹಿನ್ನೆಲೆ ನಾನೇ ಕೆಲಸ ಮಾಡಿ ಮನೆ ಸಾಗಿಸ್ತಾ ಇದ್ದೆ. ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ನನ್ನ ಬಳಿ ಪವನ್ ಹಣ ಕೇಳಿದ್ರು. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್, ಈ ಇನ್ಸ್ಟಿಟ್ಯೂಟ್ಗಾಗಿ ನನಗೆ ಹಣ ಕೇಳಿದ್ರು. ಈ ವೇಳೆ ಪವನ್ಗೆ ನನ್ನ ತಾಯಿ ಒಡವೆ ಕೊಟ್ಟಿದ್ದೆ. ಬಳಿಕ ಲಾಸ್ ಆಗಿ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಕ್ಲೋಸ್ ಆಗಿತ್ತು. ನಂತರ 10 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ. ಆದರೂ ಕೂಡ ಎಸ್ ನಾರಾಯಣ್ ಆಗಲಿ, ಅವರ ಪತ್ನಿ ಆಗಲಿ ಅಥವಾ ಪುತ್ರ ಆಗಲಿ ಅದನ್ನು ವಾಪಸ್ ಕೊಡದೆ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದರು, ಹಲ್ಲೆ ನಡೆಸಿದ್ದಾರೆ. ಜಗಳಾಗಿ ನನ್ನನ್ನು ಮನೆಯಿಂದ ಹೊರ ಹಾಕಿದ್ರು. ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಪವಿತ್ರ ದೂರು ಕೊಟ್ಟಿದ್ದಾರೆ. ಎಸ್ ನಾರಾಯಣ್ ಹಾಗೂ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಜೊತೆಗೆ ಪತಿ ಪವನ್ ವಿರುದ್ಧ ದೂರು ದಾಖಲಾಗಿದೆ. ನನಗೆ ನನ್ನ ಮಗನಿಗೆ ತೊಂದರೆ ಆದರೆ ಇವರುಗಳೇ ಕಾರಣ ಅಂತ ಹೇಳಿದ್ದಾರೆ. ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪವಿತ್ರ. ನೋಡಿ, 4 ವರ್ಷಗಳ ಅವಧಿಗೆ ಪವನ್ ಬಾಳಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಎಸ್ ನಾರಾಯಣ್ ಅನೇಕ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ, ನಿರ್ಮಾಣವೂ ಕೂಡ ಮಾಡಿದ್ದಾರೆ. ಬಹುರೂಪಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಪುತ್ರ ಪವನ್ನನ್ನು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿ 1-2 ಸಿನಿಮಾಗಳಲ್ಲಿ ಹೀರೋ ಆಗಿ ಪ್ರಮೋಷನ್ ಮಾಡಿದರೂ ಕೂಡ ಪವನ್ನ ನಟನಾಗಿ ಸೈ ಅನಿಸಿಕೊಂಡಿರಲಿಲ್ಲ. ಎಸ್ ನಾರಾಯಣ್ಗೆ ನೋಟಿಸ್ ಕೊಡಲಿಕ್ಕೆ ಈಗ ಸಿದ್ಧತೆಯನ್ನು ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ. ಎಸ್ ನಾರಾಯಣ್, ಪವನ್ ಹಾಗೂ ಭಾಗ್ಯವತಿಗೆ ನೋಟಿಸ್ ನೀಡಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. 3 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ವರದಕ್ಷಿಣೆ ಕಿರುಕುಳ ಇದೆಯಲ್ಲ, ಅದು ವರದಕ್ಷಿಣೆ ಕಿರುಕುಳದಕ್ಕಿಂತಲೂ ಹೆಚ್ಚಾಗಿ ನಡೆದಿದೆ ಅನ್ನೋದು ಅವರ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊಸೆ ಪವಿತ್ರ ಅವರು ಹೇಳ್ಕೊಂಡಿದ್ದಾರೆ. 1 ಲಕ್ಷದ ಉಂಗುರ ಕೊಟ್ಟಿದ್ವಿ, ಇಡೀ ಮದುವೆ ಖರ್ಚು ನಾವೇ ಮಾಡಿದ್ವಿ. ಪವನ್ ಓದಿರಲಿಲ್ಲ. ಇದು ಬಹಳ ಅಚ್ಚರಿ ವಿಷಯ. ಪವನ್ ಓದಿರದ ಕಾರಣ ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡದ ಕಾರಣ ಪವನ್ ಮನೆಯಲ್ಲೇ ಇದ್ದ. ಪವನ್ ಬೇರೆ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ಸಿದ್ಧತೆ ಮಾಡಿಕೊಂಡಾಗ ಅದಕ್ಕೂ ಹಣ ಕೊಟ್ಟವಳು ನಾನೇ ಅಂತ ಹೇಳಿದ್ದಾರೆ. ಜೊತೆಗೆ ನಾನೇ ದುಡಿದು ಕುಟುಂಬವನ್ನು ಸಾಕುವ ಸ್ಥಿತಿಯಲ್ಲಿದ್ದೆ. ನನಗೂ ನನ್ನ ಮಗನಿಗೂ ತೊಂದರೆ ಆದರೆ ಇವರೇ ಕಾರಣ ಅಂಥೇಳಿ ಆರೋಪ ಮಾಡಿದ್ದಾರೆ.